ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶೋಧ. ಇವತ್ತು ಯಾವ ವಿಷಯ ತಂದಿದ್ದೀನಿ ಗೊತ್ತಾ ಸ್ನೇಹಿತರೆ? ನನ್ನ ಅಂದರೆ ಮನುಷ್ಯನಿಗೆ ನಿದ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ಅಂದರೆ, ಈ ಪ್ರಕೃತಿ ಅನ್ನೋದು ಈ ಮನುಷ್ಯನ ಪ್ರತಿಯೊಂದು ಜೀವನದ ಚಟುವಟಿಕೆಗಳನ್ನು ಎಷ್ಟು ವಿಸ್ಮಯಕಾರಿಯಾಗಿ ಅವಲಂಬಿತ ಆಗಿದೆ ಅಂತಂದರೆ, ನಿಜವಾಗ್ಲೂ ಈ ನಿದ್ರೆ ಅನ್ನೋದು ಮನುಷ್ಯನಿಗೆ ಎಷ್ಟು ಅತ್ಯಮೂಲ್ಯವಾದದ್ದಲ್ವಾ ಸ್ನೇಹಿತರೆ? ಸೊ ಈ ನಿದ್ರೆ ಅನ್ನೋದು ಈ ಮನುಷ್ಯ ಮಾಡಲಿಲ್ಲ ಅಂದರೆ ತುಂಬ ವಿಕೋಪಕ್ಕೆ ಹೋಗ್ಬಿಡ್ತಾನೆ. ಅವ್ನ ಸ್ಟ್ರೆಸ್ ಆಗಿರ್ಬೋದು, ನಾನಾ ರೀತಿ ಯೋಚನೆಗಳಾಗಿರ್ಬೋದು, ಮತ್ತು ಅನಾರೋಗ್ಯ ಹದಗೆಡೋದಾಗಿರ್ಬೋದು. ಎಷ್ಟೋ ಜನ ನಿದ್ರೆ ಇಲ್ಲದೆ ಒದ್ದಾಡ್ತಾ ಈ ನಿದ್ರೆ ಮಾತ್ರೆಗಳನ್ನ ತಗೊಳ್ತಾರೆ. ಸೊ ನಿದ್ರೆ ಇಲ್ಲದೆ ಒದ್ದಾಡ್ತಾ ಇರೋದೇ ಮೇನ್ ಪ್ರಾಬ್ಲಮ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸ್ನೇಹಿತರೆ. ಈ ನಿದ್ರೆ ಅನ್ನೋದು ವಯಸ್ಸಿನ ಮೇಲೆ ಅವಲಂಬಿಸಿ ನಿದ್ರೆಯ ಅವಧಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ. ಶಿಶುಗಳು ಈ 3 ತಿಂಗಳು ಮಕ್ಕಳಿಗೆ ಕಡಿಮೆ ಅಂದ್ರೂ ಕೂಡ 14ರಿಂದ 17 ಗಂಟೆ ಕಾಲ ಅವರು ನಿದ್ರಿಸ್ಬೇಕಾಗತ್ತೆ. ಮತ್ತು ಈ 4 ತಿಂಗಳಿಂದ 11 ತಿಂಗಳ ಗಂಟ ಮಕ್ಕಳುಗಳು ಈ 12ರಿಂದ 16 ಗಂಟೆಗಳ ಕಾಲ ನಿದ್ರೆನ ಕಡಿಮೆ ಅಂದರೂ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೂ ಇಷ್ಟಾದರೂ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಈ 3 ವರ್ಷದಿಂದ 5 ವರ್ಷ ತನಕ ಇರ್ತಕ್ಕಂತಹ ಮಕ್ಕಳು ಕಡಿಮೆ ಅಂದರೂ ಕೂಡ 10ರಿಂದ 13 ಗಂಟೆಗಳ ಕಾಲ ನಿದ್ದೆನ ಮಾಡಬೇಕಾಗುತ್ತೆ. ಅಂದರೆ ಈ ಹದಿಹರೆಯದರು ಅಂದರೆ ಈ 13ರಿಂದ 18 ವರ್ಷ ಇರ್ತಕ್ಕಂತಹ ವ್ಯಕ್ತಿಗಳು ಕಡಿಮೆ ಅಂದರೂ ಕೂಡ 8ರಿಂದ 10 ಗಂಟೆಗಳ ಕಾಲ ನಿದ್ದೆ ಮಾಡಬೇಕಾಗುತ್ತೆ. ಅಂದರೆ ಈ ವಯಸ್ಕರು ಅಂದರೆ 18ರಿಂದ 64 ವರ್ಷ ಇರ್ತಕ್ಕಂಥವ್ರು ಕಡಿಮೆ ಅಂದರೂ ಒಂದು 8ರಿಂದ 9 ಗಂಟೆಗಳ ಕಾಲನಾದರೂ ಕೂಡ ನಿದ್ರೆಯನ್ನು ಮಾಡಬೇಕಾಗುತ್ತೆ. ಅಂದರೆ 65 ವರ್ಷ ಮೇಲ್ಪಟ್ಟವರು ಕಡಿಮೆ ಅಂದರೂ ಕೂಡ 7ರಿಂದ 8 ಗಂಟೆ ಕಾಲ ಆದರೂ ಕೂಡ ನಿದ್ರೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಕೇಳ್ಬೋದು, ನಿದ್ರೆ ಯಾಕೆ ಮುಖ್ಯ, ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ, ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಆದಷ್ಟು ವಿಶ್ರಾಂತಿಯನ್ನು ಕೊಡುತ್ತೆ, ಮತ್ತು ಮೆಮೊರಿ ಪವರ್ನ ಹೆಚ್ಚಿಸುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಮತ್ತು ನಮ್ಮ ದೇಹದ ಬೆಳವಣಿಗೆಗೂ ಕೂಡ ಸಹಾಯ ಆಗುತ್ತೆ. ನಮ್ಮ ದೇಹದ ಆರೋಗ್ಯಗಳು ಕೂಡ ಸಕಲ ಅನಾರೋಗ್ಯಕ್ಕೂ ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ನೇಹಿತರೆ, ಈ ನಿದ್ರೆ ಮಾಡ್ದೇ ಇರ್ತಕ್ಕಂತಹದ್ದಿದ್ರೆ ನಮಗೆ ಏನು ತೊಂದರೆ ಆಗುತ್ತೆ ಅನ್ನೋದೇ ಆದರೆ, ನಮಗೆ ಈ ಮಧುಮೇಹ, ಹೃದಯದಂತಹ ಸಮಸ್ಯೆಗಳು ಎದುರಾಗುತ್ತೆ, ಮತ್ತು ತೂಕ ಹೆಚ್ಚಾಗುತ್ತೆ, ಮತ್ತು ಮಾನಸಿಕ ಒತ್ತಡ ಆಗುತ್ತೆ, ಖಿನ್ನತೆ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಸ್ನೇಹಿತರೆ, ನಾನು ಹಿಂದೆ ಹೇಳಿದೆ, ಈ ಜನಗಳು ತುಂಬ ಜನ ನನಗೆ ನಿದ್ರೆ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರಲ್ವಾ, ಅದು ಮೇನ್ ನಿದ್ದೆ ಮಾಡ್ತಾ ಇರೋದೇ ಅವ್ರಿಗೆ ದೊಡ್ಡ ಪ್ರಾಬ್ಲಮ್, ಸ್ಟ್ರೆಸ್ ಆಗ್ತಾ ಇರೋದು ಸ್ನೇಹಿತರೆ. ಮತ್ತು ಅವ್ರು ಮಾಡ್ತಕ್ಕಂತಹ ದಿನನಿತ್ಯ ಕೆಲಸ ಚಟುವಟಿಕೆಗಳಲ್ಲಿ ತುಂಬ ತೊಂದರೆ ಆಗುತ್ತೆ. ಆರಾಮ್ಸೆ ಅಟ್ಲೀಸ್ಟ್ ನಾನು ಏಜ್ ವೈಸ್ ಹೇಳ್ತಾ ಆದಂಗೆ ಅಷ್ಟಾದರೂ ನಿದ್ದೆ ಮಾಡಿದ್ರೆ ನಿಜವಾಗ್ಲೂ ಕೂಡ ದೇಹ ತುಂಬ ಆರೋಗ್ಯವಾಗೂ ಕೂಡ ಇರುತ್ತೆ. ಸ್ನೇಹಿತರೆ, ಈ ನಿದ್ರೆಯನ್ನು ಮಾಡಬೇಕು ಅನ್ನೋದಕ್ಕೆ ಕೆಲವೊಂದಷ್ಟು ನನ್ನಿಂದ ಟಿಪ್ಸನ್ನು ಹೇಳ್ತೀನಿ. ನೀವು ಮಲಗ್ತಕ್ಕಂಥ ಟೈಮಿಂಗ್ಸ್ನ ಪರ್ಫೆಕ್ಟಾಗಿ ಯಾವ ಸಮಯಕ್ಕೆ ಮಲಗ್ತಿದ್ರಿ ಆ ನಿಯಮಿತ ಸಮಯಕ್ಕೇ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನೀವು ಮಲಗ್ತಕ್ಕಂತಹ ಕೋಣೆ ಅಥವಾ ರೂಮನ್ನು ನೀಟಾಗಿ, ಶಾಂತವಾಗಿ, ಸ್ವಲ್ಪ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನೀವು ಮಲಗುವ ಮುನ್ನ ಅಟ್ಲೀಸ್ಟ್ 1 ಅವರ್ ಮುಂಚೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಬಳಸಬೇಡಿ. ಆದಷ್ಟು ಅದರಿಂದ ದೂರ ಇರಿ. ಊಟ ಆದ ತಕ್ಷಣ ನೀವು ಸ್ವಲ್ಪ ವ್ಯಾಯಾಮ ಮಾಡಿ. ವ್ಯಾಯಾಮ ಅಂದರೆ ಫುಲ್ ವ್ಯಾಯಾಮ ಮಾಡಬೇಡಿ. ಸೊ ನೀವು ಊಟ ಮಾಡಿ ತೊಟ್ಟೆ ತೊಗೊಂಡೋಗಿಡೋದು ಅಥವಾ ತೊಳೆದಿಡೋದು, ಈ ಥರ ಸಿಂಪಲ್ಲಾಗಿ ಮನೆಯಲ್ಲಿ ವ್ಯಾಯಾಮ ಆಗೋ ರೀತಿ ಕೆಲಸನ ಮಾಡಿ. ನೈಟ್ ಆದಷ್ಟು ನಿದ್ರೆ ಸಂಜೆ ರಾತ್ರಿ ಟೈಮ್ ಆದಷ್ಟು ಸ್ವಲ್ಪ ಲಘು ಉಪಹಾರನೆ ಮಾಡಿ. ಅಂದರೆ ನಾನು ಇನ್ನೂ 4 ತುತ್ತು ಊಟ ಮಾಡಬೇಕು ಅನಿಸಿದ್ದಾಗಲೇ ಕೂಡ ಊಟನ ಸ್ಟಾಪ್ ಮಾಡಿ. ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಮಲಗೋಕ್ಕಿಂತ ಮುಂಚೆ ಈ ಮದ್ಯಪಾನ, ಕೆಫಿನ್ ಈ ಥರದನ್ನೆಲ್ಲ ತ್ಯಜಿಸಿ. ಇದಕ್ಕಿಂತ ಹೆಚ್ಚು ನನಗೆ ಆಗ್ತಾನೇ ಇಲ್ಲ, ನಿದ್ದೆನೇ ಬರ್ತಾ ಇಲ್ಲ, ನನಗೆ ಆಗೋದೇ ಇಲ್ಲ ಅನ್ನೋ ಸಿಚುವೇಶನಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ, ಈ ಒಂದಷ್ಟು ನಿಮಗೆ ನಿದ್ರೆ ಯಾವ ವಯಸ್ಸಲ್ಲಿ ಎಷ್ಟು ನಿದ್ರೆ ಬೇಕು ಮತ್ತು ಈ ನಿದ್ರೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಷ್ಟು ಸಿಂಪಲ್ ಟಿಪ್ಸ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ. ನೀವು ಸಬ್ಸ್ಕ್ರೈಬ್ ಆದರೆ ಸ್ನೇಹಿತರೆ, ನನಗೂ ಇನ್ನೂ ಒಳ್ಳೊಳ್ಳೆ ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಇದಕ್ಕಿಂತ ಒಳ್ಳೆ ಉಪಯುಕ್ತವಾದ ಮಾಹಿತಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.